ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧೆ ಗೌರ್ಮೆಂಟ್ ಅವ್ರು ಯಾರು ನನ್ನ ಮಗನೂ ಬರ್ಲಿಲ್ಲ. ಮಂಡ್ಯ ಒಳಗಡೆ 5 ಮುಖ ಹೆಂಗಿದೆ, ನೀವು ವಿಸಿಟ್ ಮಾಡಿ ಬನ್ನಿ. ಮುಂದಿನ ಸ್ಪರ್ಧೆ ಸರ್, ಆರ್ ಯು ಓಕೆ? ದಮ್ ಹೊಡಿಯೋದು ಕಮ್ಮಿ ಮಾಡ್ಬೇಕಲ್ಲ. ದೇವಸ್ಥಾನಕ್ಕೆ ಎಣ್ಣೆ ಕೊಡ್ಬೇಕಂತೆ, ಅದ್ ಯಾವ ಎಣ್ಣೆ ಅಂತ ಗೊತ್ತಿಲ್ಲ ಮಾತ್ರ. ಮಾತೇ ಇಲ್ಲ. ಸೊ ನಮಸ್ಕಾರ ಕರ್ನಾಟಕ, ಎಲ್ರು ಹೇಗಿದ್ದಾರೆ? ಎಲ್ರು ಚೆನ್ನಾಗಿದ್ದೀರ ಅಂತ ನಾನು ಅನ್ಕೊಂಡಿದ್ದೀನಿ. ನಾನಂತೂ ಸಾಕಾಗಿದ್ದೀನಿ. ಇವತ್ತು ಹೋಗ್ತಾ ಇರೋ ರೈಡು ಒಂದ್ ಒಳ್ಳೆ ಜಾಗಕ್ಕೆ ಹೋಗ್ತಾ ಇದೀನಿ, ಕೈಲಾಸಗಿರಿ. ಟಿಫನ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರೋಣ. ನನ್ ಗಾಡಿ ತಂದಿಲ್ಲ ಇವತ್ತು, ಗುಬ್ಬಿ. ನಮ್ ಫ್ರೆಂಡ್ ಗಾಡಿ ರಾಯಲ್ ಎನ್ಫೀಲ್ಡ್ ಕರಿಯ, ಅದ್ರ ಜೊತೆ ಹೋಗ್ತಾ ಇದೀವಿ. ದೇವಂಶಲ್ಲಿ ಇನ್ನೊಂದು ಹಿಮಾಲಯ. ಪೋರ್ಟಲ್ ಹೆಲ್ಮೆಟ್ ಎತ್ಕೊಂಡ್ ಬಂದವನೆ ರೈಡ್ಗೆ ಅಜೀಬ್ ಮಾಡ್ತಾವ ನಮ್ನೆಲ್ಲ. ಇವನ್ ಧನುಷ್, ಇವನ್ ಶ್ರೀಕಾಂತ್ ಫಸ್ಟ್ ಟೈಮ್ ರೈಡ್ ಬರ್ತಾವ್ರ ನಮ್ ಜೊತೆ. 1 ಪ್ಲೇಟ್ ಇಡ್ಲಿ, 3 ಪ್ಲೇಟ್ ಪೂರಿ. ಸೊ ಹೋಗೋ ದಾರಿಲೇ ಒಂದ್ ಎಡವಟ್ ಆಗೋಯ್ತು. GPS ಮೌಂಟ್ ಬೇರೆ ಲೂಸ್ ಆಗೋಯ್ತು. ಬಂದಿದ್ ಫಾಸ್ಟ್ಗೆ ಎಲ್ಲ ಲೂಸ್ ಆಗ್ಬಿಟ್ಟಿದೆ. ಒಂದ್ ಸ್ಕ್ರೂ ಬೇರೆ ಎಲ್ಲ ಬಿದ್ದೋಗ್ಬಿಟ್ಟಿದೆ. GPS ಮಾತ್ರ, ಗಾಡಿದೇನಿಲ್ಲ, ಬರೀ GPS ಅಷ್ಟೇ. ವೈಬ್ರೇಷನ್ ಆಗಿ ಬಿದ್ದೋಗ್ಬಿಟ್ಟಿದೆ. ಅದನ್ನ ರೆಡಿ ಮಾಡ್ಕೊಂಡ್ ಮುಂದೆ ಹೋಗ್ಬೇಕು. ಇನ್ನೊಂದ್ ಗಾಡಿ ಹೋಗ್ಬಿಡಿದಾರ, ಅವ್ರು ನಿಲ್ಸೇ ಇಲ್ಲ. ನಾವಿಲ್ಲಿ ರೆಡಿ ಮಾಡ್ಕೊಂಡು ಮುಂದೆ ಹೋಗೋಣ. ಒಂದು ಬ್ರೇಕ್, ಕಬ್ಬಿನ ಜ್ಯೂಸ್ ಕುಟ್ಕೊಂಡು ಹೋಗೋಣ. ಸುಸ್ತಾಗ್ಬಿಟ್ಟಿದೆ, ಹೀಟ್ ಆಗ್ಬಿಟ್ಟಿದೆ ಬಾಡಿ ಫುಲ್ಲು. ಅವನ್ಗೆ ಬೇಕಲ್ಲ. ಸವಾಯ್ಸ್ ಇವ್ನು ಇದಾನಲ್ಲ, ಇವನ್ಗೆ 1 ಅಲ್ಲ 2 ಅಲ್ಲ 3 ಕೊಟ್ಟು ಕುಡಿದಾನೆ. ಒಳ್ಳೆ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಇವಾಗ ರಸ ಬರ್ತಾ ಇದೆ. ಸೊ ಫ್ರೆಶ್ ಆಗಿ ಇವಾಗ ಕುಡ್ಕೊಂಡು ಹೋಗ್ತಾ ಇರೋಣ. ಫ್ರೆಶ್ ಆಗಿ ಕೊಟ್ಟಿದ್ದಾರೆ ಮಾಡಿ. ಅಚ್ಚಾ, ನಿಮ್ ಹುಡುಗಿನ ನೋಡಿದ್ರೆ ಏನ್ ಮಾಡ್ತೀಯಾ? ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಹುಡುಗಿ ಬಂದ್ರೆ ಇಷ್ಟು ನಾಚ್ಕೊಳ್ಳಲ್ಲ ಅನ್ಸುತ್ತೆ. ಹುಡುಗಿನೇ ಇಲ್ವಲ್ಲ. ಕೇವ್ ಟೆಂಪಲ್ ಇಂದ ಮೇಲೆ ಆಂಜನೇಯ ದೇವಸ್ಥಾನ ಇದಲ್ಲ, ಅಲ್ಲಿ ನೋಡಿದ್ರೆ ಅಲ್ಲಿ ಮುಂದೆ ಹೋಗಿ ಅಂತಾರೆ ಅವರು. ಕೇವ್ ಟೆಂಪಲ್ ಆಮೇಲೆ ಹನುಮಾನ್ ಟೆಂಪಲ್ ಮೇಲೆ ಹೋಗ್ಬೇಕು. ಮತ್ತೆ ಹೋಗಿ ಬಂದು ಇಲ್ಲ, ಫಸ್ಟ್ ಅಲ್ಲಿ ಹೋಗಿ ಬಂದ್ಬಿಡೋಣ ಅಂತ. ಸರ್ ಹಂಗೆ ಮಾಡಿ ಸರ್. ಫಸ್ಟ್ ಅಲ್ಲಿ ಹೋಗಿ ಬಂದ್ಬಿಡೋಣ. ಸೊ ಗೈಸ್, ಅದರಿಂದ ಫಸ್ಟ್ ಮೇಲ್ಗಡೆ ಹೋಗಿ ಬಂದ್ಬಿಡೋಣ ಹನುಮಾನ್ ಟೆಂಪಲ್ ಹತ್ರ. ನೀವು ಮೇಲೆ ಹೋಗ್ಬೇಕಂದ್ರೆ ಇಲ್ಲಿ ಬಂದಿದ್ದೆ ಫಸ್ಟ್ ಲೆಫ್ಟ್ ತಗೊಂಡ್ಬಿಡಿ. ಲೆಫ್ಟ್ ತಗೊಂಡ್ರೆ ಮೇಲ್ಗಡೆ ಆಫ್ ರೋಡ್ ಬರುತ್ತೆ ನಿಮ್ಗೆ. ಆಫ್ ರೋಡ್ ಆರಾಮಾಗಿ ಹೋಗ್ಬೋದು. ಮೇಲ್ಗಡೆ ಹನುಮಾನ್ ಟೆಂಪಲ್ ಇದೆ. ಹನುಮಾನ್ ಟೆಂಪಲ್ ನೋಡ್ಕೊಂಡ್ ಬಂದು ಆಮೇಲೆ ಇಲ್ಲಿ ಕೆಳಗಡೆ ದೇವ್ರನ್ನ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು. ನೀವು ಬಂದ್ರೆ 10 ರೂಪಾಯಿ ಟಿಕೆಟ್ ಒಂದು ಬೈಕ್ಗೆ. ಕಾರ್ಗೆ ಎಷ್ಟಣ್ಣ? ಕಾರ್ಗೆ 20 ರೂಪಾಯಿ ಅಂತೆ. ಪಾರ್ಕಿಂಗ್ ಮಾಡ್ಬೋದು, ಪಾರ್ಕಿಂಗ್ ಎಲ್ಲ ಅವರೇ ನೋಡ್ಕೊಂತಾರೆ. ರೋಡ್ ಆಫ್ ರೋಡ್ ಗುರು ಅಷ್ಟೇ. ಅಣ್ಣ ಫುಲ್ ಜೋಶಲ್ಲವನೇ, ಕ್ರೇಜಿ ಮಾತ್ರ. ಒಳ್ಳೆ ಎಕ್ಸ್ಪೀರಿಯನ್ಸ್ ಗುರು ಇಲ್ಲಿ ಬಂದ್ರೆ. ರೋಡ್ ನೋಡ್ ಗುರು, ಸಕಾಲಕ್ಕೆ ಅನಿಸ್ತೈತೆ ಇಲ್ಲಿಂದ ವ್ಯೂ. ಕ್ರೇಜಿ ಮಾತ್ರ. ಎಂಟ್ರಿ ಆಗಿದೆ, ದೇವಸ್ಥಾನ ಕಾಣಿಸುತ್ತೆ ನಿಮ್ಗೆ. ಗುಲಾಬ್ ಜಾಮೂನ್ ಎಲ್ಲ ಗಲ 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 ಅನ್ಬಿಡ್ತು ಬ್ರೋ ಮಾತ್ರ. ಸೊ ಹೋಗ್ತಿರುವಾಗ ದೇವಾಂಶ ಒಂದು ಐಡಿಯಾ ಕೊಟ್ಟ. ದೇವಸ್ಥಾನಕ್ಕೆ ಎಣ್ಣೆ ಕೊಡ್ಬೇಕಂತೆ, ಅದ್ ಯಾವ ಎಣ್ಣೆ ಅಂತ ಗೊತ್ತಿಲ್ಲ ಮಾತ್ರ. ಅಲ್ಲಿ ಕಾಣಿಸ್ತಿದ್ಯಲ್ಲ ದೇವಸ್ಥಾನ, ಆ ದೇವಸ್ಥಾನಕ್ಕೆ ಎಣ್ಣೆ ಕೊಡ್ಬೇಕಂತೆ. ಅವರು ಅಂಗಡಿ ಓನರ್ ಎಲ್ಲ ಹೋಗಿದ್ದಾರೆ. ಇವನ್ ಯಾವ ಎಣ್ಣೆ ಕೊಡ್ತಾನೋ ಗೊತ್ತಿಲ್ಲ, ನೋಡೋಣ. ದೇವಸ್ಥಾನದಲ್ಲೂ ಎಣ್ಣೆ ಸಿಗುತ್ತಂತೆ. ಯಾವ ಎಣ್ಣೆ ಬರೋ ಕೊಡೋದು? ದೀಪದ ಎಣ್ಣೆನಾ? ಹೇಳ್ಬೇಕು ತಾನೆ ನೀನು, ಎಣ್ಣೆ ಕೊಡೋಣ ಅಂದ್ರೆ. ಹೊರಗಡೆ ಹೋದ್ರೆ ಓನರ್ ಬಂದು ನನಗೆ ಹೊಡಿತಾರೆ. ಕೋಟೆ ಹತ್ರ ಅಲ್ಲೇ ಹೋಗಕ್ಕಾಗುತ್ತಾ? ಅಲ್ಲಿ ಹೋಗ್ಬೋದ ಜನರು?
ಆ ನೀರು ತಗೊಂಡ್ ಹೋಗಿ ಕುಡಿಯೋ ನೀರ್ಗೆ ಹಾಕೊಂಡು ಕುಡಿತಾರ. ಅವ್ರಿಗೆ ಒಳ್ಳೇದಾದ್ಮೇಲೆ ಭಗವಂತನಿಗೆ ಏನೋ ಅವ್ರ ಕೈಯಲ್ಲಿ ಆದಷ್ಟು ಹೆಲ್ಪ್ ಮಾಡ್ತಾರ. ಭಕ್ತಾದನಿಂದಾನೇ ಡೆವಲಪ್ ಮಾಡ್ಕೊಂತ ಇರೋದು. ಗೌರ್ಮೆಂಟ್ ಅವ್ರು ಯಾರು ನನ್ ಮಗನೂ ಬರ್ಲಿಲ್ಲ. ಮಾತೇ ಇಲ್ಲ. 1700 ವರ್ಷ ಆಗಿರೋ ದೇವಸ್ಥಾನ. 1700. ಈಗ ಡೆವಲಪ್ ಆಗ್ತಾ ಇರೋದು. ಓಕೆ. ಬಾಳೆಹಣ್ಣು ಕೊಡಿ ಅಜ್ಜಿ, ಬಾಳೆಹಣ್ಣು ಕೊಡಿ. ಎಷ್ಟು? 2 ಹಾ, 2 ಇದೆ, 2 ಕೊಡಿ. ಬ್ರೋ ಕುರ್ಕುರೆ ಕೊಡ್ಸು ಬ್ರೋ. ತಗೋ, ಹಾರ ಹಾಕೋ ಕುರ್ಕುರೆದಲ್ಲಿ. ಹಾರ ಬೇಡ, ಒಂದ್ ಕುರ್ಕುರೆ ಕೊಡ್ಸು ಹೊಟ್ಟೆ ಏನ್ ಬೇಕಮ್ಮ? ನಿಂದು ತಾಯಿ. ಪಾಪ ದೇವಾಂಶು ದೇವ್ರಿಗೆ ಎಣ್ಣೆ ಕೊಡೋಣ ಅಂದ್ಬಿಟ್ಟು ಎಣ್ಣೆ ತಗೊಂಡ. ಇಲ್ಲಿ ನೋಡಿದ್ರೆ ಒಳಗಡೆ ಟೆಂಪಲ್ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಪಾಪ ದುರಾದೃಷ್ಟ ಅವನ್ಗೆ. ನಾವ್ ಒಳಗಡೆ ಬಂದಿದೆ, ಓಪನ್ ಆಗೋಯ್ತು ಗುರು ದೇವಸ್ಥಾನ. ಮಚ್ಚಾ ನೀನು ಗಾಡಿ ಸಿಗ್ಲಿ ಅಂತ ಹೋಮ ಮಾಡಿಸ್ಲಾ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇವರು ಈ ದೇವಸ್ಥಾನದಲ್ಲಿರೋ ವಿಗ್ರಹದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀವೇನಾದರೂ ಈ ವಿಡಿಯೋ ನೋಡ್ಬೇಕಂದ್ರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡಿ. ಸೊ ಗೈಸ್, ಕೆಳಗಡೆ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ನೋಡಿ ಅಲ್ಲಿ ಕಾಣಿಸ್ತಿದ್ದೀರಾ, ಅಲ್ಲಿಂದ ಬಂದ್ವಿ. ಅಲ್ಲಿಂದ ಇವಾಗ ಮೇಲ್ಗಡೆ ಬಂದು ಫುಲ್ ಆಫ್ ರೋಡ್ ಇತ್ತು. ಗಾಡಿಲಿ ಪಾರ್ಕ್ ಮಾಡ್ಬಿಟ್ಟು ಇನ್ನು ಮೇಲ್ಗಡೆ ಹೋಗ್ತಾ ಇದೀವಿ. ಇನ್ನು ಮೇಲ್ಗಡೆ ಜಾಗ ಇದೆ ಅಂತೆ. ಅಲ್ಲೊಂದು ಮೇಲ್ಗಡೆ ಒಂದು ಶಿವ ಟೆಂಪಲ್ ಇದೆ. ರೋಡ್ ಹೆಂಗಿದೆ ಗೊತ್ತಾ? ಇಲ್ಲಿ ಬೆಳಿಗ್ಗೆ ಚೆನ್ನಾಗಿರುತ್ತೆ ಗುರು. ಈ ಆಫ್ಟರ್ನೂನ್ ಒಂದು ಟೈಮ್ ಬಂದ್ಬಿಟ್ರೆ ಇಲ್ಲಿ ನೋಡಿ ಸೂರ್ಯ ಬಂದ್ಬಿಟ್ಟು ತಲೆಗೆ ಶೂಟ್ ಆಗ್ತಾ ಇರೋದು ಗುರು. ತುಂಬಾ ಕಷ್ಟ. ಯಾವಾಗ್ಲೂ ನನಗೆ ಯಾಕೆ ಈ ತರ ಸಿಗುತ್ತೆ ನೋಡಿ. ಯಾವಾಗ್ಲೂ ನನಗೆ ಈ ತರ ಸಿಗುತ್ತೆ. ಇವಾಗಲ್ಲ ಇರೋದು, ನಾಳೆ ಇರೋದು ಬೆಳಿಗ್ಗೆ. ನಾಳೆ ಬೇರೆ ಆಫೀಸ್ಗೆ ಹೋಗ್ಬೇಕು. ಕಾಲ್ ಗಳ 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 ಏನು ಗಳ 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 ಅಂತ ಇರುತ್ತಿಲ್ಲ. ಯಾಕೆ ಯಾಕೆ ಯಾವಾಗ್ಲೂ ನನ್ಗೆ ಹಿಂಗಾಗುತ್ತೆ? ಯಾಕೆ? ನಾನೇನಯ್ಯ ತಪ್ಪು ಮಾಡಿದ್ದೀನಿ? ನಾನೇನ್ ತಪ್ಪು ಮಾಡಿದ್ದೀನಿ? ದೇಶದಲ್ಲಿ ದರೋಡೆ, ಕೊಲೆ, ಕಳ್ತನ, ರೇಪು ಏನೇನೋ ಆಗ್ತೈತೆ. ಅವ್ರಿಗೆಲ್ಲ ಶಿಕ್ಷೆ ಕೊಡಲ್ಲ ನೀನು. ನಮ್ಮಂತ ನಿಮ್ಗೆ, ನಾವು ನಿಮ್ನ ನೋಡಕಂತ ಬರ್ತೀವಲ್ಲ, ದೇವಸ್ಥಾನ ನೋಡಕಂತ ಬರ್ತೀವಲ್ಲ, ನಮ್ಗೆ ಕಷ್ಟ. ಅಲ್ಲಿ ನೋಡಿ ನಮ್ಮ ಹುಡುಗರು ಎಷ್ಟು ಕಷ್ಟ ಪಡ್ತಾವ್ರಲ್ಲಿ. ನಮ್ಮ ಮನೇಲಿ ಹೇಳ್ತಾರೆ, ಆ ಬೆಟ್ಟ ಗುಡ್ಡ ನೋಡಕ್ ಅಷ್ಟು ದೂರ ಹೋಗ್ತೀಯಾ, ಊರಲ್ಲಿ ಬಂದು ಸೆಟ್ಲ್ ಆಗು, ಜೀವನ ಮಾಡ್ಕೊಂಡಿರು. ಮನೆ ಅಕ್ಕಪಕ್ಕನೇ ಎಷ್ಟೊಂದು ದೊಡ್ಡ ದೊಡ್ಡ ಬೆಟ್ಟ ಗುಡ್ಡ ಐತೆ, ಅದನ್ನ ನೋಡ್ಕೊ. ಏನಕ್ಕಲ್ಲೆಲ್ಲ ಸುತ್ತಾಡ್ಕೊಂಡು ಕಾಸು ಖರ್ಚು ಮಾಡ್ತೀಯ ಅಂತ. ಬೆಟ್ಟ ಗುಡ್ಡ ಒಂದೇ ಇರುತ್ತೆ ನೋಡಿ. ಈ ತರ ನೇಚರ್ ಸಿಗುತ್ತಾ ಅಲ್ಲಿ? ಸಿಗುತ್ತಾ? ನೀವ್ ಹೇಳ್ರಿ, ಈ ತರ ನೇಚರ್ ಸಿಗುತ್ತೇನ್ರಿ? ಏನು ಒಳ್ಳೆ ಬಸ್ರಿ ಹೆಂಗ್ಸ್ ಬಂದಂಗ್ ಬತ್ತೀಯಲ್ಲ ನೀನು. ಪೇಳ್ ಸಖಿ ಪೇಳ್ ಕೋಗಿಲೆಗಳ ಮಂಜುಳ ಮಲ್ಲಿಕ ಮೋದಮಯ ಸವಿರುದಯ ಪ್ರೇಮಮಯ. ಬ್ಯಾಂಗ್ಳೂರ್, ತಮಿಳ್ನಾಡು, ನೀವು ಆಂಧ್ರನಾ? ಸ್ಪೆಕ್ಸ್ ಕ್ರೇಜಿ ಆಗಿದೆ, ಇರೋ ತರ ಕಾಣಿಸ್ತಿದ್ದೀರಾ. ಎಷ್ಟು 3 ಲಕ್ಷನಾ 5 ಲಕ್ಷನಾ ಅದು? ಅಗೋಲ್ ಕಾಣಿಸ್ತಿದೆಯಲ್ಲ, ಅದೇ ಟೆಂಪಲ್, ಈಶ್ವರನ ಭೂತೋಟ. ಸಾಕಾಗ ಇಷ್ಟೇ ಅಂತೆ ಗುರು. ದೊಡ್ಡದಾಗ ಐತೆ ಅನ್ಕೊಂಡ್ರಿ, ಪರವಾಗಿಲ್ಲ. ಇಷ್ಟಿದೆ, ಚಿಕ್ಕದಾಗಿ ಚೆನ್ನಾಗಿದೆ, ಕ್ಲೋಸ್ ಆಗಿದೆ ದೇವಸ್ಥಾನ. ಮೇಲ್ಗಡೆ ಬಂದ್ರೆ ನೀರಿದೆ ಅನ್ಕೊಂಡ್ರೆ ನೀರಿಲ್ಲ ಅಂತ. ಇಲ್ಲಿ ಇದೆಯಾ? ಬಟ್ ನೀರಿಲ್ಲ ಅಂತೆ ಬ್ರೋ, ಅವ್ರು ಹೇಳಿದ್ರಲ್ಲ. ಫುಲ್ಲು ಹಳ್ಳಿ ಕಾಣಿಸ್ತಾ ಇರೋದು. ಈ ಕಡೆ ನೋಡಿ ಫುಲ್ಲು ಸಿಟಿ, ಅದೆಲ್ಲ ಮನೆಗಳು, ಫುಲ್ಲು ಅಪಾರ್ಟ್ಮೆಂಟ್ಸು, ಬಿಲ್ಡಿಂಗ್ಸ್, ಅದೆಲ್ಲ ಕ್ರೇಜಿಯಾಗಿ ಕಾಣಿಸ್ತೈತೆ ವ್ಯೂಸ್. ಶಿವ ದೇವಸ್ಥಾನ ಕೆಳಗಡೆ ಇದೆ, ಫುಲ್ ಬಂಡೆ ಒಳಗಡೆ ದೇವಸ್ಥಾನ ಅದು ತೋರಿಸ್ತೀನಿ. ಇಲ್ಲಿ ದೊಡ್ಡದಾಗೇನೋ ಐತೆ ಅನ್ಕೊಂಡ್ ಬಂದ್ರಿ, ಇಲ್ಲಿ ನೋಡ್ರಿ ದೇವಸ್ಥಾನ ಚಿಕ್ಕದಾಗಿ, ಅದು ಓಪನ್ ಇಲ್ಲ, ಏನಿಲ್ಲ. ಬರೋರು ಯೋಚನೆ ಮಾಡ್ಕೊಂಡ್ ಬನ್ನಿ, ನೀರಿದೆ ಅಂತ ಕಳಿಸ್ತಾರೆ, ಬಟ್ ನೀರಿಲ್ಲ ಇಲ್ಲಿ. ಬನ್ನಿ ಕೆಳಗಡೆ ಹೋಗಿ ತೋರಿಸ್ತೀನಿ ಮತ್ತೆ. ಸರ್, ಆರ್ ಯು ಓಕೆ?
ದಮ್ ಹೊಡಿಯೋದು ಕಮ್ಮಿ ಮಾಡ್ಬೇಕಲ್ಲ. ಸೊ ಗೈಸ್ ಕೈಲಾಸಗಿರಿ ಗುಹೆಗೆ ಬಂದಿದ್ದೀವಿ. ಇವಾಗ ಸ್ಲಿಪ್ಪರ್ಸ್ ಎಲ್ಲ ಹಾಕ್ಬಿಟ್ಟು ಇವಾಗ ಎಂಟ್ರಿ ಹೋಗ್ತಾ ಇದೀವಿ. ಎಂಟ್ರಿ ಒಳಗಡೆ ಹೋಗೋಣ ಯಾವ ತರ ಇದೆ ಅಂತ ನೋಡೋಣ. ಫಸ್ಟ್ ಫುಲ್ಲು ಟಯರ್ಡ್ ಬೇರೆ ಆಗ್ಬಿಟ್ಟಿದೆ ಗುರು. ಫೇಸ್ ನೋಡಿ ಫುಲ್ಲು ಬಾಡೋಗ್ಬಿಟ್ಟೈತೆ. ಬ್ರೋ ಒಳಗಡೆ ಸೌಂಡ್ ಕೇಳಿಸ್ತೈತಾ? ಜನ ಮಾತಾಡ್ತಾರೆ. ಹೆವಿ ಜನ ಇದಾರೆ ಅನ್ಸುತ್ತೆ, ಮಾತ್ರ ಬೇಜಾನ್ ಇದಾರೆ. ಸೊ ನೀವು ನೋಡ್ತಾ ಇರೋದು ಎಂಟ್ರಿ, ಬಂಡೆ ಒಳಗಡೆ ಎಂಟ್ರಿ ಮಾಡಿರೋದು. ತುಂಬಾ ಜನ ಬಂದಿದ್ದಾರೆ ಮಾತ್ರ ಇವತ್ತು ಸಂಡೇ ವೀಕೆಂಡ್ ಅಂದ್ಬಿಟ್ಟು. ಅದೆಷ್ಟು ಶೆಕೆ ಆಗುತ್ತೋ ಗೊತ್ತಿಲ್ಲ ಮಾತ್ರ. ತಣ್ಣಗ ಕ್ರೇಜಿ ಏನ್ ಗುರು ಈ ತರ ಇದೆ. ಸೊ ದೇವಸ್ಥಾನದ ಒಳಗಡೆ ಯಾವ ಲೈಟ್ ಹಾಕಿದಾರೆ ಗೊತ್ತಾ? ಬೈಕ್ಗೆ ಹಾಕ್ತಿವಿ ಗೊತ್ತಾ, ಫಾಗ್ ಲೈಟ್ಸ್. ಫಾಗ್ ಲೈಟ್ಸ್ ಹಾಕಿ ಡಿಸೈನ್ ಮಾಡಿರೋದು. ಸಾಕಾರಾಗಿ ಕಾಣಿಸ್ತಿದೆ ಮಾತ್ರ ವ್ಯೂಸ್. ಫ್ಯಾನ್ ಎಲ್ಲ ಹಾಕಿದಾರೆ ಗುರು, ದೊಡ್ಡ ದೊಡ್ಡ ಫ್ಯಾನು. ಚೆನ್ನಾಗಿದೆ. ಸೌಂಡ್ಗೆ ಏನು ಕೇಳಿಸ್ತಾನೆ ಇಲ್ಲ, ಎಲ್ಲಾರ್ದು ಸೌಂಡು ಹೆವಿ ಸೌಂಡು ಮಾತ್ರ. ಸೊ ನೋಡ್ತಾ ಇದ್ದೀರಲ್ಲ ದೇವರು, ಗಿರಿಜಾ ಕಲ್ಯಾಣ ಅನ್ನೋ ದೇವ್ರಿದು. ಫುಲ್ಲು ಖಾಲಿ ಖಾಲಿ ಮಗ. ಚೆನ್ನಾಗಿದೆ ನೋಡಕ್ಕೆ. ಹೆಂಗಿದೆ ನೀವು ವಿಸಿಟ್ ಮಾಡಿ ಬನ್ನಿ, ಚೆನ್ನಾಗಿದೆ ಪ್ಲೇಸು. ಬಂದು ನೋಡ್ಕೊಂಡು ಹೋಗಿ. ಫುಲ್ಲು ಜನ ಇದ್ದಾರೆ, ಸಾಕಾಗಿದೆ. ಬಂಡೆ ಒಳಗಡೆ ಫುಲ್ಲು ವೆರೈಟಿ ಆಗಿ ಮಾಡಿದ್ದಾರೆ ಗುರು. ಬಂಡೆ ಒಳಗಡೆ ನಿಜವಾಗ್ಲೂ ಈ ತರ ಮಾಡಿದಾರ ಅಂತ ನಂಬಕ್ಕೆ ಆಗ್ತಲ್ಲ ಗುರು, ನಿಜವಾಗ್ಲೂ ಮಾತ್ರ. ಕ್ಯಾಮ್ರಾ ಆಫ್ ಮಾಡಿ ಅಂತ ಹಾಕಿದ್ದಾರೆ, ನೋಡೋಣ ವಿಡಿಯೋ ಮಾಡೋಣ. ಏನಾದ್ರು ಬೈದ್ರೆ ಆಫ್ ಮಾಡ್ಬಿಡೋಣ. ಗಣೇಶದ್ದು ಚೆನ್ನಾಗಿದೆ ಟೆಂಪಲ್. ಆಫಾ ಫುಲ್ಲು ಬಂಡೆ ಒಳಗಡೆ 5 ಮುಖ ದೇವಸ್ಥಾನ ಏನಂತ ಇದೆ. ಇಲ್ಲಿ ಲಿಂಗ ಕಾಣಿಸ್ತಿದೆ ನೋಡಿ, ಚೆನ್ನಾಗಿ ಡೆಕೋರೇಟ್ ಮಾಡಿ ಸೆಂಟ್ರಲ್ ಇಕ್ಕಿದ್ದಾರೆ, ಚೆನ್ನಾಗಿದೆ. ವಿಡಿಯೋ ಆಫ್ ಮಾಡ್ತೀನಿ, ನೋಡಿದ್ರೆ ಯಾರಾದ್ರೂ ಬೈತಾರೆ. ಸೊ ಇದು ಎಕ್ಸಿಟ್. ಒಳಗಡೆ ಬಂದಿದೆ, ಒಳಗಡೆ ವಿಡಿಯೋ ಮಾಡಂಗಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಆದಷ್ಟು ವಿಡಿಯೋ ಮಾಡಿ ತೋರಿಸಿದ್ದೀನಿ ನಿಮಗೆ. ಆದಷ್ಟು ವಿಡಿಯೋ ಮಾಡಿ ತೋರಿಸಿದ್ದೀನಿ. ಸೊ ವೈಸ್ ನೋಡ್ಕೊಂಡ್ ಬಂದ್ರಲ್ಲ ಇವಾಗ ಒಳಗಡೆ ಎಲ್ಲ. ಇದು ಕೈಲಾಸಗಿರಿ. ಇದು ಒಂದು ಚಿಂತಾಮಣಿ ಹತ್ರ ಲೊಕೇಟ್ ಆಗ್ತಾ ಇರೋದು. ತುಂಬಾ ಚೆನ್ನಾಗಿದೆ ಜಾಗ, ಬಂದು ವಿಸಿಟ್ ಮಾಡಿ ಎಲ್ರು. ಇಲ್ಲಿ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರು ನೋಡಿಲ್ಲ ಎಲ್ಲ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್ ಅಂತ ಹೇಳ್ತಾ ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾ ಇರ್ತೀನಿ. ಲವ್ ಯು ಆಲ್, ಬಾಯ್. ಅಷ್ಟೇ.